ನಿನಗೆ ಚರ್ಚಲ್ಲಿ ರಕ್ಷಣೆ ಇಲ್ಲ, ಸಭಾಪಾಲಕರ ಮೂಲಕ ರಕ್ಷಣೆ ಇಲ್ಲ, ಬಿಷಪ್ಗಳ ಮೂಲಕ ರಕ್ಷಣೆ ಇಲ್ಲ, ಮಾಡರೇಟರ್ ಮೂಲಕ ರಕ್ಷಣೆ ಇಲ್ಲ, ಪೋಪ್ಗಳ ಮೂಲಕ ರಕ್ಷಣೆ ಇಲ್ಲ, ನಿನ್ನ ಡಿನಾಮಿನೇಷನ್ ಅಲ್ಲಿ ರಕ್ಷಣೆ ಇಲ್ಲ. ನೀನು CSI ಆಗಿರ್ಬೋದು, ಪೆಂಟೆಕೋಸ್ಟಲ್ ಆಗಿರ್ಬೋದು, ಬ್ಯಾಪ್ಟಿಸ್ಟ್ ಆಗಿರ್ಬೋದು, ಬ್ರದರನ್ ಆಗಿರ್ಬೋದು, ನಿನಗೆ ರಕ್ಷಣೆ ಇಲ್ಲ. ಅಥವಾ ನೀನು ಒಳ್ಳೆ ಕಾರ್ಯ ಮಾಡ್ತಿರ್ಬೋದು, ನೀನು ಒಳ್ಳೆ ವ್ಯಕ್ತಿ ಆಗಿರ್ಬೋದು, ರಕ್ಷಣೆ ಇಲ್ಲ. ಒಂದು ವೇಳೆ ನೀನು ದಶಮಾಂಶ ಕೊಡ್ತಿರ್ಬೋದು, ನಿನಗೆ ದೀಕ್ಷಾ ಸ್ನಾನ ಆಗಿರ್ಬೋದು, ನಿನಗೆ ರಕ್ಷಣೆ ಇಲ್ಲ. ಆದರೆ ಆ ರಕ್ಷಣೆ ಅದು ಯೇಸು ಎಂಬ ನಾಮದಲ್ಲಿ ಮಾತ್ರ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನದಲ್ಲಿ, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶಕ್ಕೆ ಕೆಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದ ನಮಗೆ ರಕ್ಷಣೆ ಇಲ್ಲ ಎಂಬುದಾಗಿ. ಅದನ್ನು ಯೇಸು ಹೇಳ್ತೇನೆ. ನೀವು ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 6ನೇ ವಚನ, ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರಿಗೂ ರಕ್ಷಣೆ ಇಲ್ಲ, ಅಥವಾ ತಂದೆ ಬಳಿಗೆ ಯಾರು ಬರಲಿಕ್ಕಾಗಲ್ಲ ಎಂಬುದಾಗಿ.